ನಮಸ್ಕಾರ ಸ್ನೇಹಿತರೆ, ಮಿತ್ರ ಸಂಗಮ ತಂಡ ಸತತ ಪ್ರಯತ್ನಗಳಿಂದ ಹೊಸ ಪ್ರತಿಭೆಗಳ ಕಾರ್ಯಶೋಧ ನಡೆಸುವ ತಂಡ. ಈಗ ಈ ಸಂಸ್ಥೆ ಹೊಸಬರನ್ನು ಹಾಕಿಕೊಂಡು ಮನಸ್ಸೆಂಬ ಗುಡಿಯಲ್ಲಿ ಎಂಬ ಭಕ್ತಿ ಪ್ರಧಾನ ಕಿರುಧಾರಾವಾಹಿಯನ್ನು ನಿರ್ಮಾಣ ಮಾಡುತ್ತಿದೆ. ಕಲೆಯ ಬಗ್ಗೆ ಆಸಕ್ತಿ ಇರುವ ಈ ಪ್ರತಿಭೆಗಳು ತಮ್ಮ ನಟನೆಯಿಂದ ಮಿಂಚಿದ್ದಾರೆ. ಹಾಗಾದರೆ ಬನ್ನಿ ನೋಡೋಣ ಈ ಭಕ್ತಿ ಪ್ರಧಾನ ಕಿರುಧಾರಾವಾಹಿಯನ್ನು ದೃಶ್ಯಕರ ಮೂಲಕ. ನಮಸ್ಕಾರ. नमो वाचे नमो वाचस्पतये नमो विष्णवे नमस्ते करोमि. ओम भद्रं कर्णेभिः शृणुयामदेवान् भद्रं पश्येमाक्षभिर्यजत्राः स्थिरैरङ्गैस्तुष्टवान्स्तनोभिः विषेमदेवैतं यदायुः स्वस्ति न इन्द्रो वृद्धश्रवाः स्वस्ति न पूषा. ಮನಸೆಂಬ ಗುಡಿಯಲ್ಲಿ ಆಂಜನೇಯ, ಮನಸೆಂಬ ಅರಿವಲ್ಲಿ ಆಂಜನೇಯ, ಶಕ್ತಿ ದೇವತಾ ಓಂ ನಮಃ, ಯುಕ್ತಿ ದೇವತಾ ಓಂ ನಮಃ, ನಮಃ 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 ಓಂ ನಮಃ. ಇಲ್ಲಿ ನೋಡಿ, ಆಂಜನೇಯ ಕಟ್ಟಡ ಇನ್ನೂ ಕೆಲಸ ಇದೆ. ಇದು ಕೆಲಸ ಸಂಪೂರ್ಣ ಆಗಬೇಕು. ಇಲ್ಲಿ ನೋಡಿ, ಗುರುಗಳು ಭಟ್ರು ಬರ್ತಾ ಇದ್ದಾರೆ ನೋಡಿ. ಸಂಬಿತಾ, ಎಲ್ಲ ಕಾರ್ಯವನ್ನು ನೀನೊಬ್ಬನೇ ಮಾಡಬೇಡ, ಇವರನ್ನು ಕರೆದುಕೋ. ಹನುಮನ ಕಾರ್ಯವನ್ನು ಎಲ್ಲರೂ ಸೇರಿ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಹೌದು ಗುರುಗಳೇ, ಆದರ್ಶ ನಮ್ಮ ಮೇಲಿದೆ. ಅದರಂತೆ ನಡೆಯುವುದು ನಮ್ಮ ಧರ್ಮ. ಕರ್ತವ್ಯಗಳ ಸಿದ್ಧಿಯನ್ನು ನನ್ನಲ್ಲಿ ಭೇದ ಭಾವದ ಪ್ರಶ್ನೆಯೇ ಇಲ್ಲ ಗುರುಗಳೇ ಎಂದು ನನ್ನ ಮನಸ್ಸಿನಲ್ಲಿ ಹನುಮಂತ ನೆಲೆಸಿದ್ನೋ ಅಂದೇ ಅದರ ಕರ್ತವ್ಯ ಪ್ರಜ್ಞೆ ಬೇರೂರ್ತು. ನನಗೇನು ಅನ್ನಿಸದೇ ಇದ್ರು ಆತನ ಸೇವಾ ಧರ್ಮ ನನ್ನನ್ನು ತಮ್ಮ ಸೇವಾ ಪ್ರಥಮ ಕಾರ್ಯ ಒಲಿಸಿತು. ಎಲ್ಲರೂ ಒಂದೊಂದು ಪಾತ್ರದಲ್ಲಿ ಶ್ರದ್ಧೆ ಭಕ್ತಿ ಕಾರ್ಯದಲ್ಲಿ ಎಲ್ಲರನ್ನ, ಪೂಜೆಗೆ ಬರುವ ಎಲ್ಲ ಭಕ್ತರನ್ನ ಶ್ರೀ ಮುತ್ತತ್ತಿರಾಯನ ಮಹಿಮೆ ಕೇಂದ್ರವನ್ನು ತಿಳಿಸಿ ಅವರನ್ನೆಲ್ಲ ಪಾವನರಾಗಿಸೋಣ. ಇದರಲ್ಲಿ ಎರಡನೇ ಮಾತೇ ಇಲ್ಲ. ಕೆಲವೊಂದು ಕುಚೋದ್ಯ ಪಂಡಿತರ ಮಕ್ಕಳು ಧ್ಯಾನದಲ್ಲಿದ್ದ ಭಕ್ತಾದಿಗಳನ್ನ ಪಂಡಿತರ ಮಕ್ಕಳಾದ ಜಗದೀಶ, ಸರ್ವೇಶ, ಸೋಮೇಶ, ರಮೇಶ, ಈಶನ ಹೆಸರನ್ನು ಹೊಂದಿದಂತಹ ಇವರೆಲ್ಲರ ಮುಖಭಾವವು ಯಾವತ್ತೂ ಸಿಡುಕಿನ ಭಾವವೇ. ಅವರಿಗೆ ಯಾಕಿಂತ ಪ್ರಚೋದನೆ ಕಾರ್ಯ ಎಸಗಲು ಕಾರಣವಾಯಿತು? ಅದಕ್ಕೊಂದು ಸ್ವರೂಪವನ್ನೇ ಕೊಡಬೇಕು. ಅಂದೊಂದು ದಿನ ಬೇಸಿಗೆ ಕಾಲ, ಮಳೆ ನಿಂತು ಹಲವಾರು ತಿಂಗಳು ಕಳೆದಿದ್ದವು. ಅಂದೊಂದು ದಿನ ಅಂದ್ರೆ ಇನ್ನು ಮುಂದೆ ನಮ್ಮ ಹೆಸರಲ್ಲಿ ಈಶ ಇಲ್ಲ. ನಮಗೂ ಈಶ್ನನ್ನು ಜೊತೆಲೊತ್ತು ಬೇಸರವಾಗಿತ್ತು. ಈ ಪರಮ ಪಂಡಿತ ವಾಮ ಮಾರ್ಗ ರಾಜ ನನ್ನ ಮಕ್ಕಳಾದ ನಿಮಗೆಲ್ಲ ನನ್ನ ಮುಟ್ಟೋಣ ತಂದೆ ನಾರಾಯಣ ಪಂಡಿತ ಅಂತ ಹೆಸರಿಟ್ರು. ಆಗ ನೀನು ಎಲ್ಲಿ ಹಾಳಾಗಿ ಹೋಗಿದ್ದಿ ತಂದೆ? ನಿನ್ ತಂದೆ ಯಾವಾಗ ದೇಶ ಬಿಟ್ಟಳಿದ್ರು? ಅದೇ ನನ್ನ ಮನದಲ್ಲೂ ವಿಕಟ ನಗು. ಅಂದ್ರೆ ನಿಮ್ಮ ಅರ್ಥ, ನಿಮ್ಮಲ್ಲಿ ಹುದುಗಿರೋ ಆ ಪರಮ ಪಾಪಿಯ ರುದ್ರನರ್ತನ ಅಂದ್ರೆ ಹೊಳಿತೇ ನಿಮಗೆ? ಈ ಸಕಲ ಕಾರ್ಯಕ್ಕೆ ನಿನ್ನ ತಂದೆ ಅಡ್ಡಿ ಆಗಿದರು ಅನ್ನುವುದೇ ನಿನ್ನ ನಗುವಿನ ಪರಮಾರ್ಥ. ಹೌದು ಮಕ್ಕಳಾಧಿಪತಿಗಳೇ, ಹೌದು. ನನ್ನ ತಂದೆ ಈಶನ ಭಕ್ತ, ನನ್ನ ತಂದೆ ಈಶನ ಭಕ್ತ. ನಿಮ್ಮೆಲ್ಲರಿಗೂ ಅರ್ಥೈಸುವಂತೆ ಶಿವನ ಹೆಸರಿಟ್ಟರು. ಆದರೆ ಅವನೆಲ್ಲೂ ಎಂದು ಓಡಿ ಹೋದನೋ ಅಂದೇ ನಿಮ್ಮ ಮಲತಾಯಿಯು ಓಡಿ ಹೋದಳು. ಅಂದೇ ನಿಮ್ಮ ಮಲತಾಯಿ ಓಡಿ ಹೋದಳು. ಅಂದ್ರೆ ನಮ್ ತಾಯಂದ್ರೆ ಯಾರು? ನನಗೂ ವಯಸ್ಸಾಯಿತು. ಈಗಲಾದರೂ ವಿಷಯ ತಿಳಿಸದೇ ಇದ್ದರೆ ನನ್ನಂತ ಕ್ರೂರ ತಂದೆಗೆ ನೆಮ್ಮದಿ ಸಿಗಲ್ಲ, ಖಂಡಿತ ನೆಮ್ಮದಿ ಸಿಗಲ್ಲ. ನಿಮ್ಮ ಮಾತಿನ ಅರ್ಥ ಸರಿಯಾಗಿ ಸಿಗಲಿಲ್ಲ. ನಿಮ್ಮ 5 ಜನರ ತಾಯಂದಿರು 5 ಎಲ್ಲಿ ಹೋದ್ರು ಆ ತಾಯಂದ್ರು? ನಿಮ್ಗೆಲ್ಲ ವಿವರವಾಗಿ ತಿಳಿಸೋದಿಕ್ಕೆ ಬನ್ನಿ. ಬನ್ನಿ, ನಿಮಗೆಲ್ಲ ತೋರಿಸ್ತೀನಿ.
ಬನ್ನಿ. ಇಂಥ ಘೋರ ಅಪರಾಧ ಮಾಡಲಿಕ್ಕೆ ನನ್ನ ತಂದೆಗೆ ಹೇಗೆ ಮನಸ್ಸು ಬಂತು? ಛೇ, ನಾನು ಆತ ಬರೋದಕ್ಕಿಂತ ಮುನ್ನ ಇಲ್ಲಿಂದ ಕಾಲು ಕೀಳಬೇಕು. ಎಂತ ಕೆಟ್ಟ ತಂದೆ ಪಡೆದವು ನಾವು. ಇವರಿಬ್ರು ನನ್ನ ಮಕ್ಕಳು ಮಹರ್ಷಿಗಳೇ, ದಯಮಾಡಿ ಈ ಇಬ್ರು ಹೆಣ್ಮಕ್ಳನ್ನು ಆಶ್ರಮ ಕುಟೀರಕ್ಕೆ ಕರ್ಕೊಂಡು ಹೋಗಿ. ಖಂಡಿತ ತಾಯಿ, ನೀನು ನಿರ್ಭಾಗ್ಯಳು. ಹಿಂದಿನ ಜನ್ಮದ ಪಾಪದ ಫಲದಿಂದಾಗಿ ಈ ರೀತಿ ಬಾಳುವಂತಳಾದೆ. ಆಂಜನೇಯನೇ, ಹನುಮಂತರಾಯನೇ, ಈ ನನ್ನ ಇಬ್ಬರು ಹೆಣ್ಣು ಮಕ್ಕಳಿಗೆ ಶಕ್ತಿ ಕೊಡು. ಇವರ ತಂದೆಯಿಂದ ದೂರ ಮಾಡು. ಅಮ್ಮ, ಎಂತ ಯಾಕೆ ಬದುಕಿದ್ರು ಬದುಕಿರ್ಲಾರ್ದಂತ ಸ್ಥಿತಿ ಬರಗಿತ್ತಲ್ಲ, ಹೆದರಿ ಬಾಳಬೇಕಾದ ಪರಿಸ್ಥಿತಿ ಬಂದಿತ್ತಲ್ಲ. ಆ 5 ಜನ ಹೆಂಗಸರು ಯಾರಮ್ಮ? ಆ ಹೆಂಗಸರೆಲ್ಲ ಬೇರೆ ಯಾರು ಅಲ್ಲಮ್ಮ, ನಿನ್ನ ಚಿಕ್ಕಮ್ಮಂದಿರು. ಅಂದರೆ ಪಂಡಿತನ ಮೋಸದ ಜಾಲದಲ್ಲಿ ಬಿದ್ದು ಪ್ರೇಮಿಸಿದಂತೆ ನಟಿಸಿ ಅಲ್ಲದೆ ಕಡು ಪಾಪಿ ದ್ರೋಹಿ ಅಮ್ಮ ನನ್ನ ತಂದೆ. ಒಟ್ಟು 6 ಜನರನ್ನು ಮದುವೆ ಆಗುವ ಹಕ್ಕು ಹೇಗೆ ಒದಗಿಸಿತು ಅವನಿಗೆ ಈ ಸಮಾಜ ಕಾನೂನು ಕಟ್ಲೆ ಎಲ್ಲ? ಇದನ್ ಕೇಳಕ್ಕೆ ಅಣ್ಣ ತಂಗಿಯರು ಯಾರು ಇರ್ಲಿಲ್ಲ ಅಮ್ಮ? ಯಾರು ಇಲ್ಲ ತಾಯಿ, ಬಹಳ ಕಷ್ಟದಿಂದ ಬೆಳೆದವರು, ಅಣ್ಣ ತಮ್ಮಂದಿರದ ಅನಾಥರು. ಇದನ್ನೇ ಸದ್ಬಳಕೆ ಮಾಡಿಕೊಂಡ ಆ ಮಹಾಪಾಪಿ ಪರಮ ಪಂಡಿತ. ಓಹೋ, ಅವನು ಬರುವಾಗಿದೆ. ಬನ್ನಿ, ಅವನು ಬರುವ ಮೊದಲು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ. ಬಾ ತಾಯಿ. ಏಯ್ ನಿಲ್ಲು, ಎಲ್ಲಿ ನಿನ್ನ ಹೆಣ್ಮಕ್ಳು? ಯಾರಿಗೆ ಗೊತ್ತು? ನಿನ್ನ ಬಳಿನೇ ಇರ್ಬೋದಲ್ಲ? ಏ ಜಂಬಗಾತಿ, ಸುಳ್ಳು ಹೇಳಿ ತಪ್ಪಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡಬೇಡ. ನಿಜ ಹೇಳಿ ಜೀವ ಉಳಿಸ್ಕೊ. ಅಯ್ಯಯ್ಯ, ಯಾವ ಜೀವ? ಯಾರ ಜೀವ? ಯಾಕೋಸ್ಕರ ಈ ಜೀವ? ಇವರ ಅನುಯಾಯಿಗಳೆಲ್ಲರೂ ಬನ್ನಿ, ಬನ್ನಿ, ಜೀವ ತೆಗೀರಿ, ಬನ್ನಿ, ಬನ್ನಿ. ಪರಮ ಪಂಡಿತರೇ, ಇವರ ಜೀವನ ಕುಡಿಗಳಾದ ವೈಷ್ಣವಿ ದೇವ ಅಂತ ಯಾರ ತಪ್ಪಲಲ್ಲಿ ಬಚ್ಚಿಟ್ಟಿದ್ದಾರಂತ ನನಗೆ ಗೊತ್ತಾಗ್ತಾ ಇದೆ. ನಿನ್ನ ಜೀವನದ ದಾತು ಈ ಪರಮ ಪಂಡಿತರು, ಅವರ ಶಿಷ್ಯಂದಿರು ನಾವೆಲ್ಲರೂ. ಅನ್ಯಾಯವಾಗಿ ಕತ್ತಿಸಿಕೊಂಡು ಸಾಯದೆ ಆ ಇಬ್ಬರು ಹೆಣ್ಣು ಮಕ್ಕಳು ಎಲ್ಲಿ ಬಚ್ಚಿಟ್ಟಿದೆ ಹೇಳು? ನಿನ್ನನ್ನು ಬಿಡಿಸಲು ನಾನು ಕೇಳಿಕೊಳ್ಳುತ್ತೇನೆ. ಗಂಡ ಉಂಬತನದಿಂದ ವಿಕಟನೆಗೆ ನಗುತ್ತಾ ಎಲ್ಲರಲ್ಲೂ ಬೀಭತ್ಸ ಬೀರುತ್ತಾ ತಾನು ಎಂಬ ಅಹಂಕಾರ ಅವನೇ. ಮುಂದೆ ನಮ್ಮ ಪಂಡಿತರನ್ನ ಯಾಸರನ್ನು ನಾನು ಸಾಯಿಸೋದಿಲ್ಲ ಜಂಬಗಾತಿ. ಕಾಳ್ಗಿಚ್ಚು ಸುರ್ದು ಅರ್ದು ನಮ್ಮ ಮೈಯಲ್ಲಿ ವಿದ್ಯುತ್ ಸಂಚಾರ ಆಗದಂತೆ ಮಾಡಿ ಅದ್ರಲ್ಲಿ ನೀನು ಸುಟ್ಟು ಹೋಗ್ಬೇಡ ಇರಣಿ. ಪಂಡಿತ್ರೆ, ಏನಿದು? ಈ ಹೆಂಗಸು ನಿಮ್ಮ ಹೆಂಡತಿ ಆಗಲು ಹಕ್ಕಿಲ್ಲದವಳು. ಸುಮ್ಮನೆ ನಾಟಕ ನೋಡದೆ ಮುಗಿಸಿಬಿಡಿ. ನನ್ ರೋಮದಲ್ಲಿ ಕೋಪ ಜಾಸ್ತಿ ಆಗ್ತದೆ ಇವಳ ಅಹಂಕಾರ ಮಾತುಗಳಿಂದ, ನಿಂದನೆಯಿಂದ. ಈ ಉಂಬಳಂತೆ ನಿಂತಿರುವ ಹೆಣ್ಣು ನಿಮ್ಮ ಹೆಂಡತಿ ಹೌದಲ್ವಾ ಹೇಳಿ ಪಂಡಿತರೇ? ತನ್ನಿಬ್ಬರ ಹೆಣ್ಣು ಮಕ್ಕಳನ್ನು ಯಾವ ಹೊತ್ತಿಗೆ ನಿರ್ಧರಿಸಿದಾರೋ ಏನೋ? ಹೀಗೆ ಪಂಡಿತರ ಮಕ್ಕಳನ್ನು ಕರೆದುಕೊಂಡು ಹೋಗುವಾಗ ಅಲ್ಲಿ ಆಶ್ಚರ್ಯಕರ ಘಟನೆಯೊಂದು ನಡೆದಿತ್ತು. ಪಂಡಿತ ತನ್ನ 5 ಜನ ಮಕ್ಕಳನ್ನು ಕರೆದುಕೊಂಡು ಹೋದ ನಂತರ ಆದದ್ದೇನು? ವೈಷ್ಣವಿ ದೇವ ಅಂತ ಇಬ್ಬರು ಹೆಣ್ಣು ಮಕ್ಕಳು ಎಲ್ಲಿದ್ದಾರೆ? ಏನಾಯಿತು ಅವರಿಗೆಲ್ಲ? ಇನ್ನುಳಿದ 5 ಪರಮ ಪಂಡಿತನ ಹೆಂಡ್ತೀರು. ಏನಾದ್ರು ಅಥವಾ ಎಲ್ಲಿದ್ದಾರೆ ಅವರು? ನನ್ನ ಮನಸ್ಸಲ್ಲೆಲ್ಲ ಆಂಜನೇಯನೇ ಕೊಂಡಿದ್ದಾನೆ. ನನಗನ್ಸುತ್ತೆ ಮಲತಾಯಿ ಇನ್ನೂ ಬದುಕಿರಬಹುದು ಅಂತ. ಹೌದು, ಪರಮ ಪಂಡಿತನ ಹೆಂಡತಿ ಬದುಕಿದ್ದಾರೆ. ಆದರೆ 5 ಜನ ಹೆಂಡತಿಯರು ಮಲತಾಯಿ. ಈ ಭಟ್ಟನ್ ಮನ್ಸಲ್ಲಿ ಅನ್ಸಿದ್ದು ಸರಿಯಾಯ್ತು. ಇವಾಗ ಆ ಪರಮ ಪಂಡಿತನ ಮೇಲೆ ನನಗಿದ್ದಿದ್ದ ಅನುಮಾನ ನಿಜ ಆಯ್ತು ಮಹರ್ಷಿಗಳೇ, ನಿಜ ಆಯ್ತು. ಭಟ್ರೆ, ನೀವೀಗ ಸ್ವಲ್ಪ ಸುಮ್ಮನಿರಿ. ನನ್ನ ಮನಸ್ಸಿನಲ್ಲಿ ಚಂಚಲ ಸಂಚಲನ ಆಗ್ತಾ ಇದೆ. ದುಗುಡ ಆತಂಕದ ಮನೆಯಾಗಿದೆ. ಆಂಜನೇಯ ಹನುಮಂತರಾಯನ ಭಕ್ತಳಾದ ಮಲ್ತಾಯಿಗೆ ಯಾಕೆ ಈ ಅಜ್ಞಾತವಾಸ? ರಾಮದೇವರ ಪರಮ ಭಕ್ತ ಹನುಮಂತರಾಯ, ಹನುಮನ ಪರಮ ಭಕ್ತೆ ಮಲತಾಯಿ ಅಂತ ಮಹಾತಾಯಿ ಈಗ ಈ ಪರಮ ಪಂಡಿತನ ಕೈಸೆರೆಯಾಗಿ ಮತ್ತೆ ಬಂಧಿತಳಾಗಿರುವಳೆ. ನಿಮ್ಮಲ್ಲಿ ಬುಗಿಲೆದಿರೋ ಪ್ರಶ್ನೆಗಳಿಗೆ ಉತ್ತರ ದೊರಕಬೇಕಾದರೆ 2 ದಿನ ಕಾಯಿರಿ. ನೀವಿನ್ನು ಹೊರಡಿರಿ. ಹಾ, ನಿಲ್ಲಿ. ದೇವಸ್ಥಾನದಲ್ಲಿ 13 ಜನ ಭಕ್ತರಿದ್ದಾರೆ. ಅವರ ಭಕ್ತರನ್ನು ಮನಸ್ಸನ್ನು ಕದಡುವ ದುಷ್ಟ ಮಕ್ಕಳಿದ್ದಾರೆ. ಯಾರು ಅವರೆಲ್ಲ ಮಹರ್ಷಿಗಳೇ? ಪರಮ ಪಂಡಿತನ
5 ಜನ ಹೆಂಡತಿಯರ 5 ಮಕ್ಕಳು. ಹನುಮಂತರಾಯ ಸ್ವಾಮಿಯ ರಥೋತ್ಸವ ಹತ್ತಿರ ಬರುತ್ತಿದ್ದಂತೆ ನನ್ನ ಮನಸ್ಸಲ್ಲಿಂದು ನವೋಲ್ಲಾಸ. ನಮ್ಮ ತಂದೆ ಕಾಪಾಡ್ಕೊಂಡು ಬಂದಂಥ ಭಕ್ತಿಯ ಪರಂಪರೆ, ಮನಸ್ಸಿನ ಮಂದಿರದಲ್ಲಿ ಕಾವೇರಿದ ಭಕ್ತಿಯ ಸಿರಿಗಂಧ ನನ್ನ ಮನಸ್ಸಿನಲ್ಲಿ ಆಗಾಗ ಹೊರಹೊಮ್ಮುತ್ತಿರುತ್ತೆ. ನನ್ನ ತಂದೆ ತಾಯಿ ಅಕ್ಕ ತಂಗಿಯರು ಹಾಕಿಕೊಟ್ಟ ಭದ್ರತಾ ಬುನಾದಿ ಈ ಭಕ್ತಿಯ ಸಿರಿ. ಅದರ ಪ್ರವಾಸಿಯಲ್ಲಿ ನಾನಿದ್ದೇನೆ ಈ ಮಂದಿರದಲ್ಲಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪ ಶಾಂತಿ. ಮಾತೃದೇವೋ ಭವ ಪಿತೃದೇವೋ ಭವ ಅತಿಥಿ ದೇವೋ ಭವ ಆಚಾರ್ಯ ದೇವೋ ಭವ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ವಕ್ರತುಂಡ ಮಹಾಕಾರ್ಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯಷು ಸರ್ವದಾ. ನಮ್ಮಲ್ಲಿ ಅಡಗಿರುವ ಭಕ್ತಿಯ ಸಾಗರದಲ್ಲಿ ಎಲ್ಲರನ್ನೂ ಮುಳುಗಿಸು. ದೇವದೂತನೇ, ಸೇವಕನೇ, ರಾಮ ಭಕ್ತನೇ, ಕರುಣೋದಯನೇ, ಸಂಜೀವಿನಿ ತಂದವನೇ. ಓಂ ಮನೋವಜಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮಾತಾ ಧೀರೇಷ್ಟಾತ್ಮಜಂ ವಾನರಯೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಓಂ. ನೋಡಿ ಆಚಾರ್ಯರೇ, ನಿಮ್ಮ ಗುರುಗಳ ಶಿಷ್ಯರು ಎಷ್ಟು ಉತ್ಸುಕರಾಗಿ ದೇವರ ಪ್ರಾರ್ಥನೆ ಮಾಡ್ತಿದ್ದಾರೆ. ಎಲ್ಲಿ ಭಕ್ತಿ ಇರುವುದು ಅಲ್ಲಿ ನೆಮ್ಮದಿ ಸಿಗುತ್ತದೆ. ಎಲ್ಲಿ ನೆಮ್ಮದಿ ಸಿಗುವುದು ಅಲ್ಲಿ ಸಮೃದ್ಧಿ ನೆಲೆಸುತ್ತದೆ. ಚಿಕ್ಕ ವಯಸ್ಸಿನಲ್ಲಿ ಇಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಈ ಹನುಮಾನ ಜಾತ್ರೆಯಲ್ಲಿ ನಾವುಗಳು ಸಿದ್ಧರಾಗಿ ಕಾರ್ಯನಿರ್ವಹಿಸುತ್ತಿದ್ದೇವೆ. ಆ ಮನಸ್ಸಿನಲ್ಲಿ ಎಂಥ ಉರುಪು. ಯಂತ್ರೋದ್ಧಾರಕ ಹನುಮಂತನ ಭಜಿಸೋಣ, ಮಂತ್ರಕ್ಕೆ ಸಿಲುಕಿದ ಮಾರುತಿಯ ನೆನೆಯೋಣ. ಆಕಾಶ ಭೂಮಿಯನ್ನು ಒಂದು ಮಾಡುವಂಥವನು, ಲಂಕೆಯನ್ನು ಸುಟ್ಟು ರಾವಣನ ದರ್ಪವನ್ನು ಹುಟ್ಟಡಗಿಸಿದ ಧೀರನು ನಮ್ಮ ಹನುಮಂತರಾಯ. ತನ್ನ ಶಕ್ತಿಗಾತ್ರದ ಅರಿವನ್ನು ಅರಿಯದ ಮುಗ್ಧನು, ರಾಮನ ಸೇವೆಯಲ್ಲಿ ತನ್ನನ್ನೇ ಮುಡುಪಾಗಿಟ್ಟುಕೊಂಡ ಅವಿರತ ಭಕ್ತಿಗೂ ಚೇತನನು ನಮ್ಮ ಮಾರುತಿರಾಯ. ಎಲ್ಲಿ ನಮ್ಮ ಭಕ್ತನು ಅಲ್ಲಿ ನಮ್ಮ ಹನುಮನು. ಮಂತ್ರ ಶುದ್ಧಿ, ಬಜರಂಗ ಬಲಿ, ವಾನರರ ಯೋಧ, ಕಪಿಲ ಜಲಮಂತಕ ನಮ್ಮ ಚೇತನರಾಯ ಹನುಮ. ಅದೋ ನೋಡಿ, ಪರಮ ಪಂಡಿತನ ಮಕ್ಕಳು ರಾಗೋದ್ವೇಷಿಗಳಂತೆ ಮುನ್ನುಗ್ಗಿ ಹೋಗುತ್ತಿದ್ದಾರೆ. ಸ್ವಲ್ಪ ತಡೀರಿ, ಅವರು ಎಲ್ಲಿಗೆ ಹೋಗ್ತಿದ್ದಾರೆ ನೋಡೋಣ. ಅಯ್ಯೋ, ಅವರವ್ವ ಯಾಕೆ ಈ ಕಡೆ ಬರ್ತಾ ಇದ್ದಾರೆ? ನನಗೆ ಯಾಕೋ ಅನುಮಾನ. ಸರಿ, ಯಾವ ಕಾರಣಕ್ಕಾಗಿ ಈ ಪವಿತ್ರವಾದ ಸ್ಥಳಕ್ಕೆ ಬರ್ತಿದ್ದಾರೆ? ಎಲ್ಲಿ ಭಕ್ತಿಯ ಪರಾವಶ್ಯತೆ ಇದೆಯೋ ಅಲ್ಲಿ ಇಂಥ ಪುಂಡರು ಕಿಡಿಗೇಡಿಗಳಿಗೆ ಹೆದರುವ ಅವಶ್ಯಕತೆ ಇಲ್ಲ. ಎಲ್ಲರೂ ಧೈರ್ಯವಾಗಿರಿ. ತುಂಬಾ ಕೆಟ್ಟ ಜನ ಅವರು. ಅಂದ್ರೆ ಯಾವ ಅರ್ಥದಲ್ಲಿ ಹೇಳ್ತಾ ಇದ್ಯಾ? ಕೌಶಲ್ಯ, ದೇವರ ಕಾರ್ಯಕ್ಕೆ ಯಾವಾಗಲೂ ಅಡ್ಡರಾಗಿ ಬರೋ ಪರಮ ಪಂಡಿತನ ಕ್ರೂರ ಮಕ್ಕಳವರೆಲ್ಲ. ಇವರಿಗೆಲ್ಲ ಇಷ್ಟೊಂದು ಅಹಂಕಾರ ಬರಲು ಕಾರಣ ಏನು? ಪರಮ ಪಂಡಿತ ತುಂಬಾ ಕ್ರೂರಿ ಕಣೆ. ಅವನಿಗೆ 5 ಜನ ಹೆಂಡತಿಯರು ಅಲ್ಲದೆ ವಿಕೃತ ಗಂಡು ಮಕ್ಕಳನ್ನ ಬೇರೆ ಪಡೆದಿದ್ದಾನೆ. ಜೊತೆಗೆ ಮಲ್ತಾಯಿ ಎಂಬ ಪಟ್ಟ ಹೊತ್ತವಳಿಗೆ 2 ಹೆಣ್ಮಕ್ಳು. ಕೌಶಲ್ಯ, ನಿಜಕ್ಕೂ ಪರಮ ಪಂಡಿತ ಅಹಂಕಾರಿ ಕಣೆ. ವಿಲಾಸ ಪ್ರಿಯ ಅನ್ಸುತ್ತೆ. ಬಜರಂಗ ಬಲಿ ಇಂಥ ಚಾಂಡಾಲರನ್ನು ಸರ್ವನಾಶ ಮಾಡುತ್ತಂದೆ. ಯಾರ ಕಲ್ಯಾಣಕ್ಕೆ, ಯಾರ ಸೇವಾ ಕಾರ್ಯಕ್ಕಾಗಿ, ಅದು ಈ ಭಕ್ತಿಯ ಮಡಿಲಲ್ಲಿ, ಅದು ಈ ಉರಿ ಬಿಸಿಲಲ್ಲಿ. ಭಕ್ತಾದಿ ಪುರಿಗಳೇ, ಹೇಳಿ, ಯಾರ ಉದ್ಧಾರಕ್ಕಾಗಿ ಈ ನಿಮ್ಮೆಲ್ಲರ ಗುಂಪು? ನಾವೆಲ್ಲ ಭಕ್ತಾದಿಗಳು ಶ್ರೀ ಹನುಮಾನ ಜಯಂತಿ ಪ್ರಯುಕ್ತ ಸಿದ್ಧತೆಯಲ್ಲಿದ್ದೀವಿ. ಯಾರ ಉದ್ಧಾರಕ್ಕಾಗಿ? ಯಾರ ಉದ್ಧಾರಕ್ಕಾಗಿ? ನಮ್ಗಳ ಉದ್ಧಾರಕ್ಕೋಸ್ಕರದ ಅಥವಾ ನಿಮ್ಗಳ ಉದ್ಧಾರಕ್ಕೋಸ್ಕರದ? ನಮಗೂ ನಿಮಗೂ ಜಗದ ಈ ಜನರಿಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದೀವಿ. ನಮ್ಮ ಉದ್ಧಾರಕ್ಕಾಗಿ ನೀವು ಪ್ರಾರ್ಥನೆ ಮಾಡೋದು ಅವಶ್ಯಕತೆ ಇಲ್ಲ. ಅಲ್ಪಜ್ಞಾನಿಗಳಾದ ನಿಮಗೆಲ್ಲ ನೀತಿ ಬೋಧನೆ ಮಾಡ್ತಾ ಕೊಟ್ಕೊಡೋದು ಕಷ್ಟ ಸಾಧ್ಯ. ಯಾರು? ಪೂಜಾಪುರ ಶ್ರುತ ದೇವನು. ಅದು ರಾಮಾಯಣದಲ್ಲ ಅಷ್ಟೇ. ಜಗದ ವಿಖ್ಯಾತಿಗಾಗಿ
ಜನ್ಮ ತಾಳಿದನು ಏನೋ ಹನುಮಂತ. ನಿಮ್ಮಂತವರಿಗೆ ಹನುಮನ ಜನ್ಮ ರಹಸ್ಯ ಹೇಳೋ ಅವಶ್ಯಕತೆ ಇಲ್ಲ. ಅಧಿಕ ಪ್ರತಿಷ್ಠೆ ಬೇಡ ಮಗನೇ. ಆಂಜನೇಯನು ಯಾಕೆ ಹುಟ್ಟಿದ ಇದರೆಗೆ ಹೇಳು. ಹೇಳು. ಆತ ಹುಟ್ಟಿ ಬಂದಿದ್ದೇ ರಾಮನ ಸೇವೆಗಾಗಿ ಸೀತಾಮಾತೆಯ ದರ್ಶನ ಪಡೆದು ಪ್ರಚಂಡ ರಾವಣನ ಲಂಕೆ ಸುಡ್ಲಿಕ್ಕೆ, ರಾಕ್ಷಸರ ಸಂಹಾರ ಮಾಡ್ಲಿಕ್ಕೆ. ನಾವು ಪ್ರಚಂಡ ರಾವಣನ ಭಕ್ತರು. ನಮಗೀಗ ಇಲ್ಲಿ ವಿಶ್ರಾಂತಿ ಬೇಕಾಗಿದೆ. ಜಾಗ ಖಾಲಿ ಮಾಡಿ ಬೇಗ. ನಮ್ಮನ್ನ ಇಲ್ಲಿಂದ ಹೋಗಿ ಅಂತ ಹೇಳೋ ಅಧಿಕಾರ ನಿಮ್ಗೀಗ. ದಯವಿಟ್ಟು ಹನುಮನ್ ಜಾತ್ರೆ ದಿನ ನಮ್ಮನ್ನು ಅವಹೇಳನ ಮಾಡಬೇಡಿ. ನೀವು ನಮ್ಮೊಡನೆ ಒಂದಾಗಿರಿ, ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರಿ. ಪೂಜೆ ಅದು ಈ ಪರಮ ಪಂಡಿತರ ಮಕ್ಕಳಿಗೆ, ಇದೆಲ್ಲ ನಿಮ್ಮಂತ ಹೇಡಿಗಳಿಗೆ, ನಮ್ಮಂತ ಶೂರರಿಗೆಲ್ಲ. ತಿಳಿತೋ ನಿಮಗೆ? ಭಗವಂತನ ಆಶೀರ್ವಾದ ನಿಮ್ಮೇಗಿದ್ರೆ ನೀವು ಇಲ್ಲಿ ಇರ್ತೀರಾ. ಇಲ್ದಿದ್ರೆ ಏನಾಗುತ್ತೋ ಏನಾಗುತ್ತೋ? ವಾಲಿಕಪ್ಪುಡಿ ಅಂದ್ರ ಎಲ್ಲಿ ಭಕ್ತಿಯ ಭರವಸೆತೆಯೋ ಅಲ್ಲಿಯವರೆಗೂ ಯಾರ ಅಡ್ಡಿ ಇಲ್ಲ. ಇದನ್ನು ತಿಳಿಯಿರಿ ಮುಟ್ಟಾಳರೆ. ಹೇ ರಾಮ್, ಹೇ ರಾಮಸೇವಕನೇ, ಹನುಮಂತನೇ, ಕಾಪಾಡು ಕಾಪಾಡು. ಈ ಕ್ಷಯದಿಂದ ನೀವೆಲ್ಲ ಇಲ್ಲಿಂದ ಓಡ್ದಿದ್ರೆ ನಿಮ್ಮ ನಾಶ ಖಂಡಿತ. मनोवजं मारुततुल्यवेगं जितेन्द्रियं बुद्धिमाता येरेष्टात्मजं वानरयोधा मुख्यं श्रीरामदूतं शिरसा नमामि. ಅಲ್ಲಿ ಪೂಜೆ, ಇಲ್ಲಿ ನಿನ್ನ ವ್ಯತೆ. ಅಲ್ಲಿ ನಿನ್ನ ಭಕ್ತರ ರಥೋತ್ಸವಕ್ಕೆ ಸಿದ್ಧತೆ ಆಗ್ತಿದ್ದಾರೆ. ಅದಲ್ಲ ನಿನ್ನ ಸಿದ್ಧತೆ ತಾನೆ. ಎಲ್ಲಾಗಳ ಸಿದ್ಧತೆ ನಾಚಿಗೇರಿ ಹೆಣ್ಣು. ನಮ್ಮ ತಂದೆ ಪರಮ ಪಂಡಿತನ ಪೂಜೆ ಮಾಡುವವನು. ಪರಮ ಪಂಡಿತ ನಿನ್ನ ತಲೆ ಸೀಳಲು ಹುಡುಕುತ್ತಿದ್ದಾನೆ. ನಾವು ವಿಷಯ ಮುಟ್ಟಿಸಿದ್ದೀವಿ. ಇನ್ನೇನು ಅವನ ಕೈಯಲ್ಲಿ ನಿನ್ನ ಜೀವ. ಮಾನವೀಯತೆ ಇಲ್ಲದ ಅಜ್ಞಾನಿಗಳ, ನಿಮ್ಮ ಹುಟ್ಟಿನಿಂದ ಈ ಭೂಮಿ ಭಾರ ಆಗಿದೆ. ಸತ್ಯದಲ್ಲೇ ನಿಮ್ಮ ಅಂತ್ಯ ಕಾಣಲಿದೆ. ಸತ್ಯದಲ್ಲೇ ನಿಮ್ಮ ಅಂತ್ಯ ಕಾಣಲಿದೆ. ನಿಮ್ಮ ತಂದೆ ಪರಮ ಪಂಡಿತ. ಅವನು ಅಜ್ಞಾತವಾಸಿಯಾಗಿ ಈ ಊರಿನಿಂದಲೇ ಓಡಿ ಹೋಗಿದ್ದಾನೆ. ಮೊದಲು ಅವನನ್ನು ಹುಡುಕಿರಿ. 2 ಹೆಣ್ಮಕ್ಳು ನಿಮ್ಮೆಲ್ಲರನ್ನು ಹುಟ್ಟಿಸಿದ ನಿಮ್ಮ ತಂದೆ ಈಗ ಯಾವ ಸ್ವರೂಪ ಪಡೆದಿದ್ದಾನಂತ ಮೊದಲು ತಿಳಿರಿ. ಪರಮ ಪಂಡಿತನ ಪಾಪದ ಫಲಗಳು ಅವನ ಕಣ್ಣುಗಳು ಈಗ ಅಂಧಕಾರದಲ್ಲಿ ಬಿದ್ದಿವೆ. ನಿಮ್ಮ ಪಾಪದ ಫಲ ಈಗ ಭಕ್ತರೆಲ್ಲ ಆಂಜನೇಯನ ಜಪಿಸಿ ನಿಮ್ಮ ಒಡೆಲೆಲ್ಲ ಬಿದ್ದಾಗ ಮಾಡ್ತಾರೆ. ಜಾಗ್ರತೆ. ಅಲ್ಲಿ ನೋಡಿ, ಜನರೆಲ್ಲ ಇತ್ತಲೇ ಬರುತ್ತಿದ್ದಾರೆ. ನಿಮ್ಮನ್ನು ಹತ್ಯೆ ಮಾಡಲು ಇನ್ನು ಸುಲಭ. ಸಂಭವಾಮಿ ಹುಗಾಹುಗೆ, ಸಂಭವಾಮಿ ಹುಗಾಹುಗೆ. ನನಗೆ ತುಂಬಾ ಸಂತೋಷ ಆಗುತ್ತಿದೆ ಆಚಾರ್ಯರೇ. ನನಗೂ ಅಷ್ಟೇ ಆಚಾರ್ಯರೇ. ಭಕ್ತಿಯಿಂದ ದೇವರನ್ನ ಪ್ರಾರ್ಥಿಸಿದಕ್ಕೆ ತಕ್ಕ ಫಲ ಸಿಕ್ತು. ಅಲ್ಲ, ನನಗೆ ತುಂಬಾ ಆಶ್ಚರ್ಯ ಆಗ್ತಾ ಇದೆ. ನೀವಿನ್ನೂ ಚಿಕ್ಕ ಮಕ್ಕಳು. ಹನುಮನ ಜಾತ್ರೆಯ ಪೂಜಾ ಕಾರ್ಯದಲ್ಲಿ ನೀವು ಪಾಲ್ಗೊಂಡಿದ್ದೀರಾ. ತುಂಬಾ ಒಳ್ಳೆಯದು. ಅದರಲ್ಲಿ ನಿಮ್ಮ ತಂದೆ ತಾಯಿಯರಲ್ಲಿ ಎಲ್ಲಿ? ಅವರ ಮನೆಯಲ್ಲಿದ್ದಾರೆ ಆಚಾರ್ಯರೇ. ನಮ್ಮ ತಂದೆ ತಾಯಿಯರು ಅಷ್ಟೇ ಭಕ್ತಿಯಲ್ಲಿ ತಮ್ಮನೇ ಮರೀತಾರೆ. ಓ ಹೌದಾ? ಅದ್ ಸರಿ, ನಿಮ್ಮ ಅಣ್ಣ ಇಲ್ಲಿ ಸಂಬೀತ ಅಣ್ಣ ಕಾಣ್ತಾ ಇಲ್ಲ? ಸಂಬೀತ ಅಣ್ಣ? ನನ್ನ ಸ್ವಂತ ಅಣ್ಣ ಅಂತ ಯಾರು ಹೇಳಿದ್ರು? ನಾವ್ ಅಣ್ಣನ ಜೊತೆಯಲ್ಲಿ ಇದ್ವಲ್ಲ, ಆಗ ಗೊತ್ತಾಗಿರ್ಬೇಕು. ಸಂಬೀತ ಅವರೇ ಬನ್ನಿ. ನಮಸ್ಕಾರ. ಹಲೋ ತ್ರಿಪ್ರಿಯ ವಿದ್ಯಾಧರ, ನಿಮ್ಮನ್ನು ಹುಡುಕಿ ಹುಡುಕಿ ಸುಸ್ತಾಗಿ ಹೋದೆ. ನೀವಿಬ್ರು ಇಲ್ಲಿದ್ದೀರಾ? ಪಂಡಿತನ ಮಕ್ಕಳಿಗೆ ಸರಿಯಾದ ಪಾಠ ಹೇಳಿದಕ್ಕೆ ಸಂತೋಷನ ಹಂಚ್ಕೊಳ್ತಾ ಇದ್ದ. ಹೌದು ಅಣ್ಣ, ನಾವು ಕಳ್ದೋಗಿಲ್ಲ, ಹೆದರಬೇಡಿ. ಅಣ್ಣ ಅಣ್ಣ, ನನ್ನ ದೇವಸ್ಥಾನದ ಉತ್ಸವ ಕರ್ಕೊಂಡೋಗೋಣ. ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ ನನ್ನ ಜೊತೆ. ನಮಸ್ಕಾರ. ಓ ದೇವದೂತನೇ, ನಿನ್ನಿಂದ ಸರಿಯಾದ ಪರಿಹಾರ ಆಯಿತು. ಪರಮಾಂಕರದಿಂದ ಶಕ್ತಿ ಮೆರೆತಿದ್ದ ಪರಮ ಪಂಡಿತನ ಮಕ್ಕಳು ಪರಮ ಪಾಪಿಗಳು ಇನ್ನು ಈ ಲೋಕದಿಂದ ಕಣ್ಣು ಮರೆ. ಹಬ್ಬ ಸಮಾಧಾನ. ನಮೋ ನಮಃ, ನಮೋ ನಮಃ. ಮಲ ತಾಯಿ ಜೀವನದಲ್ಲಿ ಒಂದಿಷ್ಟು ಆನಂದ ಸುಖ ಕಾಣುವಾಗಾಯ್ತು.
ದುಷ್ಟಶಕ್ತಿಗಳನ್ನು ಹೇಗಪ್ಪ ನಿಗ್ರಹ ಮಾಡೋದು ಅನ್ಕೋತಾ ಇದ್ದೆ. ಅದನ್ನು ಈ ಜನರಿಂದ ನೀನೇ ಮಾಡಿಸಿದೆ. ನನ್ನ ಸೂಕ್ಷ್ಮ ಬುದ್ಧಿಯಿಂದ ಲಂಕೆಯನ್ನೇ ಸುಟ್ಟ ಧೀರ ಹನುಮಂತನಿಗೆ ಈ ಪುಡಿಗಳು ಯಾವ ಲೆಕ್ಕ? ಆಂಜನಾಥನೇಯ, ನಿನ್ನಲ್ಲಿರುವ ಸಾಸಿವೆ ಮಾತ್ರ ಬುದ್ಧಿಯನ್ನು ನನಗೆ ಕೊಟ್ಟು ಕರುಣಿಸು ಹನುಮಂತ. ಅಮೋಘ ಶಕ್ತಿಯ ಅಖಂಡ ಮಾರುತಿ, ಸಂಜೀವಿ, ಚಿರಂಜೀವಿ, ಪರ್ವತರಾಯನೇ ಒಳ್ಳೆಯದು ಮಾಡು. ಜನರಲ್ಲಿ ನಿರ್ಮಲ ಮನಸ್ಸು, ಶಾಂತಿ ಬುದ್ಧಿ ಕೊಟ್ಟು ಕಾಪಾಡು ರಾಮಭಕ್ತನೇ. ಮಂತ್ರೋದ್ಧಾರಕ ಹನುಮಂತ, ನಿನ್ನ ನೆನಪು ನಮ್ಮನ್ನು ಭಕ್ತಿಯ ಕಡಲಲ್ಲಿ ತೇಲಿಸುತ್ತಿದೆ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓಂ ನಮೋ ಬ್ರಹ್ಮಣೇ ನಮೋ ಸ್ವಗ್ನಯೇ ನಮಃ ಪ್ರತ್ಯುಗ್ರೇ ನಮೋ ಔಷಧೀಭ್ಯಾಂ ನಮೋ ವಾಚೇ ನಮೋ ವಾಚಸ್ಪತಯೇ ನಮೋ ವಿಷ್ಣವೇ ಬೃಹತೆ ಕರೋಮಿ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸ್ಪೃಷ್ಟವಾಗುಂತಸ್ತನೋಭಿಃ. ವೀಕ್ಷಕರೇ, ಪೂಜೆ ಪುನಸ್ಕಾರ ಭಕ್ತಿಯ ಮನಸ್ಸು ಎಲ್ಲರಲ್ಲೂ ಬರಬೇಕು. ದೇವರಲ್ಲಿ ಭಕ್ತಿ ಇರಬೇಕು. ನಮ್ಮಗಳ ಮನಸ್ಸೆಲ್ಲ ಗುಡಿಯಲ್ಲಿರೋ ದೇವರ ಹಾಗಿರಬೇಕು. ಹಾಗೂ ಗುರು ಹಿರಿಯರಲ್ಲಿ ಆಶೀರ್ವಾದ ಪಡೆಯಬೇಕು. ಇದೇ ನನ್ನ ಪುಟ್ಟ ಸಂದೇಶ. ನಮಸ್ಕಾರ.